ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ಮುರುಡೇಶ್ವರದ ದೇವಿದಾಸ್ ಗುಡಿಗಾರ್ ಹಾಗೂ ಸಹೋದರರು ಕಳೆದ 47 ವರ್ಷಗಳಿಂದ ಇಲ್ಲಿನ ಓಲಗ ಮಂಟಪ ಸಾರ್ವಜನಿಕ ಗಣೇಶೋತ್ಸವಕ್ಕೆ ತಮ್ಮ ಕೊಡುಗೆಯಾಗಿ ಗಣಪತಿ ವಿಗ್ರಹವನ್ನು ಇಂದಿಗೂ ಕೊಡುತ್ತಾ ಬಂದಿರುತ್ತಾರೆ. ಉಚಿತ ಎಂದರೆ ಇದೇನು ಚಿಕ್ಕ ಗಣಪತಿ ಮೂರ್ತಿಯಲ್ಲ, ಸರಿಸುಮಾರು 6 ರಿಂದ 7 ಅಡಿ ಎತ್ತರದಷ್ಟು ಗಣಪತಿ ಮೂರ್ತಿಯಾಗಿದೆ. ಇಂಥ ಬೃಹತ್ ಮೂರ್ತಿಯನ್ನು ಇವರ ತಂದೆಯವರ ಕಾಲದಿಂದಲೂ ಸಹ ಇವರು ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕೊಡುಗೆಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಪಿತೃವಾಕ್ಯ ಪರಿಪಾಲನೆಯಂತೆ ಇಷ್ಟೊಂದು ಬೃಹತ್ ಗಾತ್ರದ ಗಣಪತಿಯನ್ನು ಇವರು ಉಚಿತವಾಗಿ ನೀಡುತ್ತಿದ್ದಾರೆ. ಮುರುಡೇಶ್ವರನ ಪಲ್ಲಕ್ಕಿ ಉತ್ಸವವನ್ನು ಕೂರಿಸುವ ಸ್ಥಳದಲ್ಲಿಯೇ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು, ಈ ಗಣಪತಿಯು ತುಂಬ ಮಹಿಮೆಯುಳ್ಳದ್ದಾಗಿದ್ದು ಸಾವಿರಾರು ಲಕ್ಷಾಂತರ ಭಕ್ತರನ್ನು ಹೊಂದಿದೆ. ಇಂಥ ವಿಶೇಷವಾದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ ಹಾಗೂ ಗಣಪತಿಯ ದಾನಿಗಳಾದಂಥ ದೇವಿದಾಸ್ ಗುಡಿಗಾರ್ ಅವರನ್ನು ಮಾತಾಡಿಸ್ಕೊಂಡು ಬರೋಣ. ಬನ್ನಿ, ದಯವಿಟ್ಟು ನನ್ನ ಚಾನಲ್. ನಮಸ್ಕಾರ ದೇವಿದಾಸ್ ಗುಡಿಗಾರ್ ಅವರೇ. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಈ ಗಣಪತಿಗಳನ್ನು ಮಾಡ್ತಾ ಇದ್ದೀರಿ? 50-60 ವರ್ಷದಿಂದ ಮಾಡ್ತಾ ಇದ್ದೇವೆ. ತಂದೆಯ ಕಾಲದಿಂದ ಮಾಡ್ತಾ ಇದ್ದೇವೆ. ಹೌದಾ. ಸುಮಾರು ಎಷ್ಟು ಗಣಪತಿಗಳನ್ನ ಮಾಡ್ತೀರಿ ಪ್ರತಿ ವರ್ಷ? 150-160 ಗಣಪತಿ ಮಾಡ್ತೇವೆ. ಎಲ್ಲ ಗಣಪತಿಗಳನ್ನು ನೀವು ಕೈಯಿಂದನೇ ಮಾಡೋದಾ? ಗಣಪತಿಯನ್ನು ನಾವು ಕೈಯಿಂದಲೇ ತಯಾರು ಮಾಡ್ತೇವೆ. ಸಿಮೆಂಟು ಅಥವಾ ಇತರೆ ಯಾವ್ದಾರ ವಸ್ತು ಉಪಯೋಗಿಸ್ತೀರಾ? ಇಲ್ಲ. ಇದು POP ಎಲ್ಲ ಗಣಪತಿ ಮಾಡೋದೇ POP ಅನ್ನೋ ತಂದೆ ಗೊತ್ತಿಲ್ಲ ನಮಗೆ. ಹೌದಾ, ತುಂಬಾ ಖುಷಿ ಸಂಗತಿ. ಯಾಕಂದ್ರೆ ಅದರಿಂದ ಪರಿಸರ ನಾಶ ಆಗತ್ತೆ ಅದರಿಂದ. ಹಾಗಾಗಿ ನೀವು ನೈಸರ್ಗಿಕವಾದ ಮಣ್ಣಿಂದನೇ ಗಣಪತಿ ಮಾಡ್ತಾ ಇದ್ದೀರಿ. ನೈಸರ್ಗಿಕ ಮಣ್ಣು, ಬಣ್ಣ ಎಲ್ಲ ಬಣ್ಣವನ್ನು ನೈಸರ್ಗಿಕ ಬಣ್ಣವನ್ನೇ ಉಪಯೋಗಿಸ್ತಾ ಇದ್ದೀರಿ. ತಾವು ಮುರುಡೇಶ್ವರದ ಓಲಗ ಮಂಟಪ ಗಣಪತಿಯನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತೆ ಪ್ರತಿ ವರ್ಷ. ವಿಷಯ ಹೌದಾ? ಹೌದು, ನಮ್ಮ ತಂದೆಯ ಕಾಲದಿಂದ ಕೊಡ್ತಾ ಇದ್ದೇವೆ. ಓಹೋ, ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ? ನಮಗೆ ಗೊತ್ತಿದ್ದಂಗೆ 60-50 ವರ್ಷ ಆಯ್ತು. ನಮಗೆ 50-60 ವರ್ಷ ಆಯ್ತು. ತಂದೆಯರು ಯಾವ ಕಾಲದಿಂದ ಕೊಡ್ತಾ ಇದ್ದಾರೆ. ಹೌದಾ. ಆ ಗಣಪತಿ ಇಡುವಾಗಿಂದಾನು ನೀವು ಫ್ರೀ ಉಚಿತವಾಗಿ ಕೊಡ್ತಾ ಇದ್ದೇವೆ. ಗಣಪತಿ ಇದೆ ನೋಡ್ರಿ, ಪ್ರತಿ ವರ್ಷ ಕೊಡುವಂಥ ಗಣಪತಿ. ನಾವು ತಂದೆಯರ ಕಾಲದಿಂದ ಒಂದು ಸೇವೆ ಅಂತ ಕೊಡ್ತಾ ಬರ್ತಾ ಇದ್ದೇವೆ. ವಿಶಿಷ್ಟವಾದ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಂಥ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರ. ತುಂಬ ಸಂತೋಷ, ಧನ್ಯವಾದಗಳು.
ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಿನಲ್ಲಿ ಗೋಖಲೆಯವರು ಮುರುಡೇಶ್ವರದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಆ ಸಂಗ್ರಾಮಕ್ಕೆ ಜನರನ್ನು ಒಟ್ಟು ಮಾಡುವ ದೃಷ್ಟಿಯನ್ನು ಮಾಡಿದರು. ಈ ಗಣಪತಿಯನ್ನು ನಮ್ಮ ಈಗ ಕಾಮತ್ ಹೋಟೆಲ್ ಇದ್ದಲ್ಲಿ ಅಲ್ಲಿ 2 ಹೊನ್ನೆ ಮರ ಇದ್ದು, ಆ ಹೊನ್ನೆ ಮರದಲ್ಲಿ ಬುಡದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿದರು. ಅದರ ನಂತರ ಈ ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿಗಳಲ್ಲಿ ಗಣೇಶನ ಪಾತ್ರವೇ ಮುಂದಾಗಿ ಬಂತು. ಗಣೇಶನ ಪಾತ್ರದಿಂದಲೇ ಜನರೆಲ್ಲ ಒಟ್ಟಾಗಲಿಕ್ಕೆ ಶುರುವಾಯಿತು. 1977ರಲ್ಲಿ ನಾವು ಒಂದು ಗಣೇಶೋತ್ಸವ ಸಮಿತಿ, ಸಾರ್ವಜನಿಕ ಸಿದ್ಧಿವಿನಾಯಕ ಸೇವಾ ಸಮಿತಿ ಅಂತ ಮಾಡಿಕೊಂಡು ಈಗ ಬರುವ 26ನೇ ಸಾಲಿನಲ್ಲಿ 50 ವರ್ಷವನ್ನು ಮುಗಿಸ್ತಾ ಇದ್ದೇವೆ. ಪ್ರತಿಷ್ಠಾಪಿಸಿದ ಗಣಪತಿಯ ಶತಮಾನೋತ್ಸವ ಹಾಗೂ ಹೊಸದಾಗಿ ಬಂದ ಕಮಿಟಿಯ ಸುವರ್ಣ ಮಹೋತ್ಸವ ಅಂತ ಒಂದು ಹೆಸರಿನಲ್ಲಿ ಅದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಿದ್ದೇವೆ. ನಾಳೆಗೂ ಕೂಡ 7 ದಿನಗಳ ಕಾಲಾವಧಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು.